ಪ್ಲಾನ್ ಪ್ರಕಾರ ಎಲ್ಲ ಆಗಿದ್ದಿದ್ರೆ ಇವತ್ತು ಅವಳ ಮರ್ಯಾದಿನ ತೊಳೆದು ಹಾರಾಗ್ತಾ ಇದ್ದೆ. ಇಟ್ಸ್ ಓಕೆ, ಯಶ್ ಇಲ್ಲ ಅಂದ್ರೆ ಏನಂತೆ, ಅವನ ಚೇಲ ಅಕ್ಕ ಮಿಸ್ಟರ್ ಅಸಿಸ್ಟೆಂಟ್ ಇದಾನಲ್ಲ, ಅವನ ಹತ್ರನೇ ಫೋಟೋ ಶೂಟ್ ಮಾಡಿಸ್ತೀನಿ. ನನಗೆ ಬೇಕಿರೋದು ಅವಳು ಫೋಟೋಸ್ ಅಲ್ಲ, ಅವಳು ಮಾನ ಮರ್ಯಾದೆ ಹೋದಾಗ ಅವಳು ಪಡೋ ಹಿಂಸೆ, ಅವಳು ಕಣ್ಣೀರು ಹಾಕುವಾಗ ನನಗೆ ಸಿಗೋ ತೃಪ್ತಿ. ಸಂತೋಷ್, ಆದಷ್ಟು ಬೇಗ ಕ್ಯಾಮ್ರಾ ಎಲ್ಲ ರೆಡಿ ಮಾಡು. ಇಮ್ಮಿಡಿಯೇಟ್ ಆಗಿ ಒಂದು ಫೋಟೋ ಶೂಟ್ ಆಗಬೇಕು. ಆ್ಯಂಡ್ ಇಟ್ ಇಸ್ ಅ ಮಾಡರ್ನ್ ಫೋಟೋ ಶೂಟ್, ಬ್ರೈಟ್ ಆಗಿರಲಿ. ಮೇಡಮ್ ಹೇಳಿರೋ ಫೋಟೋ ಶೂಟ್ ಅಂದರೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮ್ಯಾಮ್, ಸಾರ್ಗೊಂದ್ಸಲಿ ಇನ್ಫಾರ್ಮ್ ಮಾಡಬೇಕು. ಜಸ್ಟ್ ಡೂ ವಾಟ್ ಐ ಸೇ. ಇನ್ಫಾರ್ಮ್ ಮಾಡೋದು ಬಿಡೋದು ನನ್ನ ಕೆಲಸ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್. ಎಸ್ ಮ್ಯಾಮ್. You are looking good. हाँ, ಈ ಡ್ರೆಸ್ ಹಾಕು. ಇಷ್ಟು ಚಿಕ್ಕ ಡ್ರೆಸ್ಸಾ? ಮದುವೆ ಫೋಟೋಶೂಟ್ಗೆ ಇದೆಲ್ಲ ಯಾಕೆ? ಈ ಡ್ರೆಸ್ಸಲ್ಲಿ ನನ್ನ ನೋಡಿದ್ರೆ ಅಮ್ಮ ಏನು ಅನ್ಕೊಳ್ಳಲ್ಲ. ಒಂದು ಫೋಟೋಶೂಟ್ ಆಗಿದೆಯಲ್ಲ, ನನಗೆ ಅದೇ ಸಾಕು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದ ಗರ್ತಿ ಗೌರಮ್ಮನ್ ಥರ ಆಡ್ಬೇಡ ಶ್ರುತಿ. ಇಲ್ಲಿ ನಿನಗೋಸ್ಕರ, ನಿನ್ನ ಮದುವೆಗೋಸ್ಕರ ನಾನು ಮೇಡಮ್ ಇಷ್ಟೆಲ್ಲ ಟೈಮ್ ಆ್ಯಂಡ್ ಎನರ್ಜಿನ ಸ್ಪೆಂಡ್ ಮಾಡ್ತಿದ್ದೀವಿ. ನೀನು ನೋಡಿದ್ರೆ ಅದು ಬೇಡ ಇದು ಬೇಡ ಅನ್ಕೊಂಡು ವಾಟ್ ಇಸ್ ದಿಸ್ ಯಾ? ಸೀರಿಯಸ್ಲಿ ಅಪ್ಪ ಅಮ್ಮನಿಗೆ ಹೀಗೆ ಭಾರ ಆಗಿ ಜೀವನ ಪೂರ್ತಿ ಅಲ್ಲೇ ಇರಬೇಕು ಅಂತ ಫಿಕ್ಸ್ ಆಗಿದೆಯಾ ಅನಿಸ್ತಿದೆ ಅಲ್ಲ? ವಾಟ್ ಇಸ್ ದಿಸ್ ಶ್ರುತಿ? ಸೀರಿಯಸ್ಲಿ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಫಸ್ಟ್ ಆಫ್ ಆಲ್ ನಿನಗೆ ಕಿವಿನೇ ಕೇಳಿಸಲ್ಲ, ಅಂಥದ್ರಲ್ಲಿ ಈ ಥರ ಸೀರೆ ಉಟ್ಕೊಂಡು ಕುಂಕುಮ ಮೆತ್ಕೊಂಡು ಹೂವು ಮುಡ್ಕೊಂಡಿದ್ರೆ ಯಾರು ನಿನ್ನನ್ನು ಮೂಸ್ತಾರೆ ಶ್ರುತಿ? ಪ್ಲೀಸ್ ಗೋ ಗೆಟ್ ರೆಡಿನ. ನನಗೆಷ್ಟೇ ಕಷ್ಟ ಅವಮಾನ ಆದರೂ ಸಹಿಸ್ಕೋತೀನಿ. ಮೊದಲೇ ಮನೆಗೆ ಭಾರ ಆಗಿದ್ದೀನಿ. ನನ್ನಿಂದ ನನ್ನ ತಂಗಿಯರಿಗೆ ಅಪ್ಪ ಅಮ್ಮನಿಗೆ ನೋವಾಗೋದು ಬೇಡ. ಹೇಗಾದರೂ ಸರಿ, ಇದೊಂದು ಮದುವೆ ಆದರೆ ಸಾಕು.